ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಈ ಸೊಪ್ಪು ಏನಂತ ಗೊತ್ತಾ? ಹೊನೆಗನ ಸೊಪ್ಪು. ತೆಲುಗು ಒಳಗಡೆ ಪೊನಗಂಟಾಕು ಅಂತಾರೆ. ವೆರಿ ಈಸಿ ಟು ಗ್ರೋ. ಇವತ್ತಿದ್ದು ಹಾರ್ವೆಸ್ಟ್ ಮಾಡೋಣ. ಎಷ್ಟು ಹೆಲ್ದಿಯಾಗಿ ಬಂದಿದೆ ನೋಡ್ರಿ. ಸೊ ಎಷ್ಟೊಂದಿದೆ ನೀವು ಅಬ್ಸರ್ವ್ ಮಾಡಿದರೆ, ನಾನು ಈ ಥರ ಬ್ಲ್ಯಾಕ್ ಟಬ್ನಲ್ಲಿ ಹಾಕಿದ್ದೀನಿ, ಸಣ್ಣ ಟಬ್. ಇಷ್ಟೇ ಟಬ್. ಸೊ ನಿಮಗೆ ಇನ್ವೆಸ್ಟ್ಮೆಂಟು ಬೇಕಾಗಿಲ್ಲ. ಬಟ್ ಏನಂದರೆ ಸ್ವಲ್ಪ ಅಗಲ ಇರಬೇಕು. ನಾರ್ಮಲ್ ಪಾಟ್ನಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಆಗ್ಲಕ್ಕಿಲ್ಲ. ಬಟ್ ಅಗಲ ಇದ್ದರೆ ಪಾಟ್ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ನೋಡ್ಬೋದು, ಇದು ಬಸಳೆ ಸೊಪ್ಪು. ಮೈಗೆ ಭಾಳ ಒಳ್ಳೆಯದು ಅಂತಾರೆ. ಬಾಯಿ ಹುಣ್ಣು ಎಲ್ಲದಕ್ಕೂ. ಸ್ವಲ್ಪ ಬೇಗ ಕಟ್ ಮಾಡಬೇಕಾಗಿತ್ತು. ಲೀವ್ಸ್ ನೋಡ್ರಿ, ಏನೂ ಕೆಮಿಕಲ್ ಹಾಕೋದಿಲ್ಲ ನಾನು. ಇಟ್ ಇಸ್ ಪ್ಯೂರ್ ಆರ್ಗ್ಯಾನಿಕಲಿ ಗ್ರೋನ್. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸೋದಿದೆ. ಮನೆಯಲ್ಲೇ ಬೆಳೆದಿರೋ ಹಾಗಲಕಾಯಿ. ಇದನ್ನು ಕಿತ್ಬಿಡೋಣ. ಇದೊಂದು ಗುಲಾಬಿ. ಸೊ ಲೆಟ್ಸ್ ಹಾರ್ವೆಸ್ಟ್ ದಿಸ್ ಹೊನಗನೆ ಸೊಪ್ಪು ಬ್ಯಾಕ್. ಸಿಸರ್ಸ್ ಯೂಸ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ಕಟ್ ಮಾಡಿದ್ರೆ ಮತ್ತೆ ಗ್ರೋ ಆಗುತ್ತೆ. ಮತ್ತು ನೀವು ಇದನ್ನು ಈ ಸ್ಟೆಮ್ನಿಂದನೂ ಪ್ರೊಪಗೇಟ್ ಮಾಡ್ಬೋದು. ವೆರಿ ಈಸಿ ಟು ಗ್ರೋ. ಏನೂ ರಿಕ್ವೈರ್ಮೆಂಟ್ಸ್ ಇಲ್ಲ. ವಾಟರ್ ರಿಕ್ವೈರ್ಮೆಂಟ್ಸ್ ತುಂಬಾ ಕಡಿಮೆ. ಆ್ಯಂಡ್ ಲೋ ಮೇಂಟೆನೆನ್ಸ್. ಏನೂ ಮೇಂಟೆನೆನ್ಸ್ ಇಲ್ಲ ಇದಕ್ಕೆ. ಆರಾಮ್ಸೆ ಗ್ರೋ ಆಗುತ್ತೆ ಆ್ಯಂಡ್ ವೆರಿ ಹೆಲ್ದಿ. ಸೊ ನೀವು ಗ್ರೋ ಮಾಡಿರಿ ಆ್ಯಂಡ್ ಎಂಜಾಯ್ ದ ಆರ್ಗ್ಯಾನಿಕ್ ಫುಡ್. Take care.